ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಈ ವಿಶೇಷ ಚರ್ಚೆಗೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತಿದ್ದೇವೆ. ನಮಸ್ಕಾರ. ಇವತ್ತು ನಾವು ನಂಬಿಕೆಯ ಪ್ರಯಾಣದಲ್ಲಿ ಬರುವ 3 ಬಹಳ ಮುಖ್ಯವಾದ ಅಡಿಪಾಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಹೌದು, ಅಂದ್ರೆ ಹೋರಾಟದ ಸಮಯದಲ್ಲಿ ನಮಗೆ ಬೇಕಾದ ನಂಬಿಕೆ, ಆಮೇಲೆ ದೇವರ ವಾಕ್ಯದಿಂದ ನಮಗೆ ಸಿಗುವ ಸಿದ್ಧತೆ, ಮತ್ತೆ ನಿರಂತರವಾಗಿ ಪ್ರಾರ್ಥನೆ ಮಾಡೋದ್ರಲ್ಲಿರೋ ಶಕ್ತಿ, ಈ 3 ವಿಷಯಗಳು. ಕರೆಕ್ಟ್. ಇದಕ್ಕಾಗಿ ನಾವು ಕೆಲವೊಂದು ಮೂಲಗಳನ್ನ ನೋಡ್ತಾ ಇದೀವಿ ಅಲ್ವಾ? ಹಳೆ ಒಡಂಬಡಿಕೆಯಿಂದ ವಿಮೋಚನಾ ಕಾಂಡ, ಹೌದು, ಹೊಸ ಒಡಂಬಡಿಕೆಯಿಂದ 2 ತಿಮೋತಿ ಮತ್ತೆ ಲೂಕ ಸುವಾರ್ತೆ. ಜೊತೆಗೆ ಇವುಗಳನ್ನೆಲ್ಲ ಒಟ್ಟು ಸೇರಿಸಿ ವಿಶ್ಲೇಷಿಸುವ ಒಂದು ಚಿಂತನೆಯ ಸಾರಾಂಶವನ್ನು ನಾವು ಗಮನಿಸ್ತಾ ಇದ್ದೀವಿ. ಓಕೆ. ನಮ್ಮ ಗುರಿ ಏನಪ್ಪಾ ಅಂದ್ರೆ, ಜೀವನದಲ್ಲಿ ಕಷ್ಟಗಳು ಬಂದಾಗ, ಸವಾಲುಗಳು ಎದುರಾದಾಗ ಈ ಹಳೆಯ ಗ್ರಂಥಗಳು ಇವತ್ತಿನ ನಮಗೆ ಹೇಗೆ ದಾರಿ ತೋರಿಸಬಹುದು, ಹೇಗೆ ಧೈರ್ಯ ಕೊಡಬಹುದು, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಹೌದು, ಪ್ರಾಕ್ಟಿಕಲ್ ಆಗಿ ಹೇಗೆ ಸಹಾಯ ಮಾಡುತ್ತೆ ಅಂತ. ಸರಿ, ಹಾಗಾದರೆ ಮೊದಲನೇ ವಿಷಯಕ್ಕೆ ಬರೋಣವೇ? ಹೋರಾಟದಲ್ಲಿ ನಂಬಿಕೆ, ವಿಮೋಚನಾ ಕಾಂಡ 17ನೇ ಅಧ್ಯಾಯ. ಏನಿದು ಸನ್ನಿವೇಶ? ಖಂಡಿತ. ಇಲ್ಲಿ ಇಸ್ರೇಲರು ಐಗುಪ್ತದಿಂದ ವಾಗ್ದತ್ತ ದೇಶಕ್ಕೆ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಅವರು ರೆಫಿದೀಮ್ ಅನ್ನೋ ಜಾಗಕ್ಕೆ ಬರ್ತಾರೆ. ಅವರು ತುಂಬಾ ದಣಿದಿರ್ತಾರೆ, ಬಹುಶಃ ನೀರಿಲ್ದೆ ಕಷ್ಟಪಡ್ತಾ ಇರ್ತಾರೆ. ಆಕ್ಚುಲಿ ತುಂಬಾ ವೀಕ್ ಆಗಿರೋ ಸ್ಥಿತಿ ಅದು. ಹೌದು, ಸುಸ್ತಾಗಿರುವಾಗ ಆವಾಗ ಅಮಾಲೇಕ್ಯರು ಅಂತ ಒಂದು ಜನಾಂಗ ಅವ್ರ ಮೇಲೆ ಯುದ್ಧಕ್ಕೆ ಬರುತ್ತೆ. ಇದು ಅಂದ್ರೆ ಕೇವಲ ಶಾರೀರಿಕ ಯುದ್ಧ ಅಲ್ಲ, ನಮ್ಮ ಜೀವನದಲ್ಲೂ ನಾವು ವೀಕ್ ಆಗಿದ್ದಾಗ ಬರುವ ಹೋರಾಟಗಳ ಸಂಕೇತ ಇದು. ನಿಜ. ಆಯಾಸಗೊಂಡಿರುವಾಗ ಹೋರಾಟ ಬಂದ್ರೆ ಅದು ಡಬಲ್ ಚಾಲೆಂಜ್. ಸೊ ಇಸ್ರಾಯೇಲರು ಇಲ್ಲಿ ಒಂದು ಡ್ಯೂಯಲ್ ಸ್ಟ್ರಾಟಜಿ ಅಂದ್ರೆ 2 ತಂತ್ರಗಳನ್ನ ಬಳಸ್ತಾರೆ. ಒಂದು ಕಡೆ ಯೆಹೋಶುವ ಅವನು ಸೈನಿಕರನ್ನ ಕರ್ಕೊಂಡು ನೆಲದ ಮೇಲೆ ಅಂದ್ರೆ ಫಿಸಿಕಲ್ ಆಗಿ ಯುದ್ಧ ಮಾಡ್ತಾನೆ, ಕತ್ತಿ ಹಿಡಿದು ಹೋರಾಡ್ತಾನೆ. ಇದು ನಮ್ಮ ಪ್ರಯತ್ನ, ನಮ್ಮ ಜವಾಬ್ದಾರಿ ತೋರಿಸುತ್ತೆ. ಹೌದು, ನಾವು ಸುಮ್ನೆ ಕೂರಕ್ಕಾಗಲ್ಲ, ನಮ್ಮ ಭಾಗದ ಕೆಲ್ಸ ನಾವು ಮಾಡಬೇಕು. ಆದ್ರೆ ಕಥೆ ಅಲ್ಲಿಗೆ ನಿಲ್ಲಲ್ಲ. ಇಲ್ಲ, ಅದೇ ಸಮಯಕ್ಕೆ ಪಕ್ಕದಲ್ಲಿ ಇರೋ ಒಂದು ಗುಡ್ಡದ ಮೇಲೆ ಬೇರೆ ನಡೀತಾ ಇರುತ್ತೆ. ಹೌದು, ಮೋಶೆ ಅವರ ನಾಯಕ. ಅವನು ದೇವರ ದಂಡವನ್ನ ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾನೆ. ಅವನು ಜೊತೆ ಆರೋನ ಮತ್ತು ಹೂರರು ಇರ್ತಾರೆ. ಆ ದಂಡ, ಅದು ದೇವರ ಶಕ್ತಿ, ಆತನ ವಾಗ್ದಾನಗಳ ಸಿಂಬಲ್ ಅಲ್ವಾ? ಕರೆಕ್ಟ್, ದೇವರ ಅಧಿಕಾರದ ಸಂಕೇತ. ಇಲ್ಲಿ ಒಂದು ಅಚ್ಚರಿ ನಡೆಯುತ್ತೆ. ಅದೇನು? ಮೋಶೆ ಆ ದಂಡ ಹಿಡಿದ ಕೈಗಳನ್ನ ಮೇಲೆ ಎತ್ತಿದಾಗ ಕೆಳಗೆ ಇಸ್ರಾಯೇಲ್ಯರು ಗೆಲ್ತಾ ಇರ್ತಾರೆ. ಆದ್ರೆ ಅವನಿಗೆ ಸುಸ್ತಾಗಿ ಕೈಗಳನ್ನ ಕೆಳಗಿಳಿಸಿದ್ರೆ ಸಾಕು, ಅಮಾಲೇಕ್ಯರು ಗೆಲ್ಲೋಕ್ ಶುರು ಮಾಡ್ತಾರೆ. ಏನ್ ಹೇಳ್ತಾ ಇದ್ರಿ? ಅಂದ್ರೆ ಯುದ್ಧದ ರಿಸಲ್ಟ್ ಬರೀ ಸೈನಿಕರ ಮೇಲೆ ಡಿಪೆಂಡ್ ಆಗಿರ್ಲಿಲ್ವಾ? ಎಕ್ಸಾಕ್ಟ್ಲಿ, ಅದೇ ಪಾಯಿಂಟ್. ಇದು ತೋರ್ಸೋದೇನಂದ್ರೆ, ಆ ಹೋರಾಟದ ಗೆಲುವು ಯೆಹೋಶುವನ ಕತ್ತಿಯ ಮೇಲೆ ಮಾತ್ರ ನಿಂತಿರ್ಲಿಲ್ಲ, ಅದು ನಿಂತಿದ್ದು ಮೋಶೆಯ ಎತ್ತಿದ ಕೈಗಳ ಮೇಲೆ. ಅಂದ್ರೆ ನಿರಂತರ ಪ್ರಾರ್ಥನೆ, ದೇವರ ಮೇಲಿನ ಅವಲಂಬನೆ ಮೇಲೆ. ಹೌದು. ಸೊ ಹೋರಾಟ ಗೆಲ್ಲೋಕೆ ನೆಲದ ಮೇಲಿನ ಆಕ್ಷನ್ ಬೇಕು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅಥವಾ ಅದಕ್ಕೆ ಸಮನಾಗಿ ಗುಡ್ಡದ ಮೇಲಿನ ಆ ಆಧ್ಯಾತ್ಮಿಕ ಬೆಂಬಲ, ಆ ಪ್ರಾರ್ಥನೆ ಬೇಕು. ಇದು ಯುದ್ಧದ ರೇಖೆ ಎಲ್ಲಿದೆ ಅಂತಾನೆ ಬೇರೆ ರೀತಿ ತೋರಿಸುತ್ತೆ. ಆದ್ರೆ ದಿನವಿಡೀ ಕೈ ಎತ್ತಿ ಹಿಡಿಯೋದು ಕಷ್ಟ ಅಲ್ವಾ? ಮೋಶೆಗೂ ಸುಸ್ತಾಗುತ್ತೆ. ಖಂಡಿತವಾಗ್ಲು. ಆಗ ಅವನ ಜೊತೆ ಇದ್ದಾರಲ್ಲ ಆರೋನ ಮತ್ತು ಹೂರ, ಅವ್ರೇನ್ ಮಾಡ್ತಾರೆ ನೋಡಿ. ಏನ್ ಮಾಡ್ತಾರೆ? ಅವರು ಒಂದ್ ಕಲ್ ತಂದ್ ಹಾಕ್ತಾರೆ, ಮೋಶೆಯನ್ನ ಅದರ ಮೇಲೆ ಕೂರಿಸ್ತಾರೆ. ಆಮೇಲೆ ಒಬ್ಬೊಬ್ರು ಅವನ ಒಂದೊಂದು ಕೈಯನ್ನ ಹಿಡ್ಕೊಂಡು ಸೂರ್ಯ ಮುಳುಗೋವರೆಗೂ ಅವಕ್ಕೆ ಸಪೋರ್ಟ್ ಕೊಡ್ತಾರೆ, ಕೈ ಕೆಳಗೆ ಬೀಳದಾಗೆ ನೋಡ್ಕೋತಾರೆ. ವಾವ್, ಇದು ಸಮುದಾಯದ ಪಾತ್ರ ಇಷ್ಟು ಮುಖ್ಯ ಅಂತ ತೋರಿಸುತ್ತೆ. ಅತ್ಯಂತ ಮುಖ್ಯವಾದ ಪಾಠ ಇದು. ಆಧ್ಯಾತ್ಮಿಕ ಹೋರಾಟಗಳಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಬಲಶಾಲಿಯಾಗಿದ್ರೂ ಒಬ್ಬಂಟಿಯಾಗಿ ಗೆಲ್ಲೋದು ಕಷ್ಟ. ನಾಯಕನಿಗೆ ಸಮುದಾಯದ ಬೆಂಬಲ ಬೇಕೇ ಬೇಕು. ಒಬ್ರು ಸೋತಾಗ ಇನ್ನೊಬ್ರು ಕೈ ಹಿಡಿಬೇಕು. ಹೌದು, ಪ್ರಾರ್ಥನೆ ಅನ್ನೋದು ಬರೀ ಪರ್ಸನಲ್ ಡಿಸಿಪ್ಲಿನ್ ಅಲ್ಲ, ಅದು ಕಮ್ಯುನಿಟಿಯ ಜವಾಬ್ದಾರಿ ಕೂಡ. ಕೆಲವರು ಹೇಳ್ತಾರೆ ಆರೋನ ಅಂದ್ರೆ ಆಧ್ಯಾತ್ಮಿಕ ನಾಯಕತ್ವ, ಹೂರ ಅಂದ್ರೆ ಆಡಳಿತಾತ್ಮಕ ಬೆಂಬಲ. ಹೀಗೆ ಒಟ್ಟಿನಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಹಾಗಾದ್ರೆ ವಿಮೋಚನಾ ಕಾಂಡದ ಈ ಘಟನೆಯಿಂದ ಕಲಿಯೋದೇನು? ಜೀವನದ ಹೋರಾಟಗಳಲ್ಲಿ ಗೆಲ್ಲೋಕೆ ನಮ್ಮ ಪ್ರಯತ್ನ ಬೇಕು, ನಿಜ. ಆದರೆ ಅದಕ್ಕಿಂತ ಮುಖ್ಯವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ನಿರಂತರವಾಗಿ ಮತ್ತು ಬೇರೆ ವಿಶ್ವಾಸಿಗಳ ಜೊತೆ ಸೇರಿ ಮಾಡುವ ಪ್ರಾರ್ಥನೆ ತುಂಬಾ ಮುಖ್ಯ. ಚೆನ್ನಾಗಿ ಸಾರಾಂಶ ಹೇಳಿದ್ರೆ. ಪ್ರಯತ್ನ ಮತ್ತು ಪ್ರಾರ್ಥನೆ ಎರಡೂ ಬೇಕು. ಓಕೆ, ಹೋರಾಟದಲ್ಲಿ ಸಮುದಾಯದ ಬೆಂಬಲ, ಪ್ರಾರ್ಥನೆ ಇವುಗಳನ್ನು ನೋಡಿದ್ವಿ. ಈಗ ಆ ಹೋರಾಟಗಳನ್ನು ಎದುರಿಸೋಕೆ
ಪ್ರತಿದಿನ ಸರಿಯಾದ ದಾರಿಯಲ್ಲಿ ನಡೆಯೋಕೆ ಬೇಕಾದ ಆಂತರಿಕ ಶಕ್ತಿ, ಆ ಸಿದ್ಧತೆ ಎಲ್ಲಿಂದ ಬರುತ್ತೆ? ಇದಕ್ಕಾಗಿ ನಮ್ಮ ಎರಡನೇ ಆಧಾರ ಸ್ತಂಭವಾಡೋಣ, ದೇವರ ವಾಕ್ಯ. ಅಪೋಸ್ತಲ ಪೌಲ ತಿಮೋತಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ. ಹೌದು. ಈ ಪತ್ರ ಬರೆಯುವಾಗ ಆ ಕಾಲದಲ್ಲಿ ಸತ್ಯದಿಂದ ದೂರ ಹೋಗುವ ಬೋಧನೆಗಳು, ಸುಳ್ಳು ಬೋಧನೆಗಳು ಜಾಸ್ತಿ ಆಗ್ತಾ ಇತ್ತು. ಓ ಹಾಗಾ? ಪೌಲ ತನ್ನ ಯುವ ಶಿಷ್ಯ ತಿಮೋತಿಗೆ ಈ ಗೊಂದಲದಲ್ಲಿ ಹೇಗೆ ಸ್ಟ್ರಾಂಗ್ ಆಗಿ ನಿಲ್ಬೇಕು, ನಂಬಿಕೆಯಲ್ಲಿ ಹೇಗೆ ಗಟ್ಟಿಯಾಗಿರ್ಬೇಕು ಅಂತ ಧೈರ್ಯ ತುಂಬ್ತಿದ್ದಾನೆ. 14ನೇ 15ನೇ ವಚನದಲ್ಲಿ ಹೇಳ್ತಾನೆ, ನೀನು ಕಲಿತು ದೃಢವಾಗಿ ನಂಬಿರೋ ಸತ್ಯಗಳನ್ನೇ ಹಿಡಿದುಕೊಂಡಿರು. ಬಾಲ್ಯದಿಂದ ನಿನಗೊತ್ತಿರೋ ಪವಿತ್ರ ಗ್ರಂಥ ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆ ಮೂಲಕ ರಕ್ಷಣೆ ಪಡೆಯೋಕೆ ಬೇಕಾದ ಜ್ಞಾನ ಕೊಡುತ್ತೆ ಅಂತ. ಹೌದು, ಇಲ್ಲಿ ದೃಢವಾಗಿ ನಂಬಿರೋ ಅನ್ನೋ ಮಾತು ಮುಖ್ಯ. ಅದು ಸುಮ್ನೆ ಕೇಳಿ ತಿಳಿದಿದ್ದಲ್ಲ, ಸ್ವಂತ ಅನುಭವದಿಂದ, ಮನವರಿಕೆಯಿಂದ ಬಂದ ನಂಬಿಕೆ. ಆಮೇಲೆ ಪವಿತ್ರ ಗ್ರಂಥದ ಬಗ್ಗೆ ಪೌಲ ವಿವರಿಸ್ತಾನೆ. ಇಡೀ ಪವಿತ್ರ ಗ್ರಂಥವೆಲ್ಲವೂ ದೈವ ಪ್ರೇರಿತವಾಗಿದೆ ಅಂತಾನೆ. ದೈವ ಪ್ರೇರಿತ, ಗ್ರೀಕಲ್ಲಿ ಥಿಯೋಪ್ಮುಸ್ಟೋಸ್ ಅಂದ್ರೆ ದೇವರ ಉಸಿರಿನಿಂದ ಬಂದದ್ದು. ವಾವ್, ಎಷ್ಟು ಪವರ್ಫುಲ್ ಅಲ್ವಾ? ಇದರರ್ಥ ಬೈಬಲ್ ಬರೀ ಮನುಷ್ಯರ ಬುದ್ಧಿವಂತಿಕೆಯ ಪುಸ್ತಕ ಅಲ್ಲ, ಅದರ ಮೂಲದಲ್ಲಿ ದೇವರೇ ಇದ್ದಾನೆ. ದೇವರ ಆತ್ಮವೇ ಅದನ್ನ ರೂಪಿಸಿದೆ. ಅದಕ್ಕೆ ಅಷ್ಟು ಅಧಿಕಾರ. ಕರೆಕ್ಟ್. ಈ ದೈವ ಪ್ರೇರಿತ ಗ್ರಂಥ ನಮ್ಗೆ ರಕ್ಷಣೆಯ ದಾರಿ ತೋರಿಸುತ್ತೆ. ಅಂದ್ರೆ ಪಾಪದಿಂದ ಬಿಡುಗಡೆ ಹೊಂದುವ ದಾರಿ. ಅಷ್ಟೇ ಅಲ್ಲ, ಪೌಲ ಇದರ 4 ಪ್ರಾಕ್ಟಿಕಲ್ ಉಪಯೋಗಗಳನ್ನ ಹೇಳ್ತಾನೆ. ಯಾವುವು ಅವು? 1, ಪ್ರಬೋಧನೆ, ಸತ್ಯವನ್ನ ಕಲಿಸೋದು. 2, ಖಂಡನೆ, ನಮ್ಮ ತಪ್ಪುಗಳನ್ನ ತೋರಿಸಿ ಎಚ್ಚರಿಸೋದು. ಓಕೆ. 3, ತಿದ್ದುಪಾಡು, ತಪ್ಪು ದಾರಿಗೆ ಹೋದಾಗ ಸರಿ ಮಾಡೋದು. 4, ನೀತಿ ಬೋಧನೆ, ದೇವರ ಇಷ್ಟದ ಪ್ರಕಾರ ಹೇಗ್ ಬದುಕಬೇಕು ಅಂತ ಟ್ರೈನಿಂಗ್ ಕೊಡೋದು. ಸರಿ, ಈ 4 ಕೆಲಸಗಳ ಕೊನೆಯ ಉದ್ದೇಶ ಏನು? ಅದನ್ನು ಪೌಲ 17ನೇ ವಚನದಲ್ಲಿ ಹೇಳ್ತಾನೆ. ಇದರಿಂದ ದೈವಭಕ್ತನು ಪ್ರವೀಣನಾಗಿ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಸಿದ್ಧನಾಗುವನು. ಸನ್ನದ್ಧನಾಗುವನು ಅಂದ್ರೆ ಸಂಪೂರ್ಣವಾಗಿ ರೆಡಿಯಾಗ್ತಾನೆ. ಅಂದ್ರೆ ದೇವರ ವಾಕ್ಯ ಬರೀ ಇನ್ಫಾರ್ಮೇಷನ್ ಕೊಡೋದಲ್ಲ, ಅದು ನಮ್ಮನ್ನ ಆಕ್ಷನ್ಗೆ ರೆಡಿ ಮಾಡುತ್ತೆ. ದೇವರ ಕೆಲಸ ಮಾಡೋಕೆ ನಮ್ಮನ್ನ ಸಜ್ಜುಗೊಳಿಸುತ್ತೆ. ಹೌದು, ಅದು ನಮ್ಮನ್ನ ಸನ್ನದ್ಧಗೊಳಿಸುತ್ತೆ. ಈ ಸಿದ್ಧತೆ ಆದ್ಮೇಲೆ ಪೌಲ ತಿಮೋತಿಗೆ ಒಂದು ಸೀರಿಯಸ್ ಆದ ಆಜ್ಞೆ ಕೊಡ್ತಾನೆ. 4ನೇ ಅಧ್ಯಾಯ 1 ಮತ್ತು 2ನೇ ವಚನ. ಏನು ಆ ಆಜ್ಞೆ? ದೇವರ ಮುಂದೆ ಮತ್ತೆ ನ್ಯಾಯ ತೀರಿಸೋಕೆ ಬರುವ ಯೇಸುಕ್ರಿಸ್ತನ ಮುಂದೆ ನಿಂತು ಆಜ್ಞೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ದೇವರ ವಾಕ್ಯವನ್ನ ಸಾರು. ಕಾಲ ಸರಿ ಇದ್ರೂ ಸರಿ, ಇಲ್ಲದಿದ್ರೂ ಸರಿ, ಸಾರು ಅಂತಾನೆ. ಕಾಲ ಬಂದ್ರೂ ಸರಿ, ಕಾಲ ಬರದಿದ್ರೂ ಸರಿ. ಅಂದ್ರೆ ಸಿಚುವೇಶನ್ ಫೇವರ್ ಆಗಿರ್ಲಿ ಇಲ್ಲದಿರ್ಲಿ, ಜನ ಕೇಳೋಕ್ ಇಷ್ಟ ಪಡ್ಲಿ ಬಿಡ್ಲಿ, ಸತ್ಯ ಹೇಳೋದನ್ನ ನಿಲ್ಲಿಸಬೇಡ ಅಂತ. ಹೌದು. ಮತ್ತು ಹೇಗೆ ಸಾರ್ಬೇಕು? ತುಂಬಾ ತಾಳ್ಮೆಯಿಂದ, ಉಪದೇಶದಿಂದ ಖಂಡಿಸು, ಗದರಿಸು, ಪ್ರೋತ್ಸಾಹಿಸು. ಸತ್ಯ ಹೇಳೋ ಧೈರ್ಯ ಇರಬೇಕು, ಜೊತೆಗೆ ಪ್ರೀತಿ, ತಾಳ್ಮೆನೂ ಇರಬೇಕು. ಹಾಗಾದ್ರೆ 2 ತಿಮೋತಿಯಿಂದ ನಾವು ಕಲಿಯೋದು, ಹೊರಗಡೆ ಗೊಂದಲ, ಸುಳ್ಳು ಬೋಧನೆಗಳ ಹೆಚ್ಚಾದಾಗ ನಮ್ಮ ಒಳಗಿನ ಸ್ಥಿರತೆಗೆ, ಸತ್ಯವನ್ನ ತಿಳಿಯೋಕೆ, ಒಳ್ಳೆ ಕೆಲಸ ಮಾಡೋಕೆ ರೆಡಿಯಾಗೋಕೆ ದೇವರ ವಾಕ್ಯವೇ ನಮ್ಮ ಫೌಂಡೇಶನ್. ಕರೆಕ್ಟ್. ಅದನ್ನ ಸುಮ್ನೆ ಓದೋದಲ್ಲ, ಆಳವಾಗಿ ಅರ್ಥ ಮಾಡ್ಕೊಂಡು ಅದರಲ್ಲಿ ಬೇರೂರ್ಬೇಕು. ಅದೇ ನಮ್ಮ ದಿಕ್ಸೂಚಿ, ನಮ್ಮ ಶಕ್ತಿ. ಅದ್ಭುತ. ಸೊ ಮೊದಲನೇದು ಹೋರಾಟದಲ್ಲಿ ಗೆಲ್ಲೋಕೆ ಸಮುದಾಯದ ಜೊತೆ ಪ್ರಾರ್ಥನೆ. 2ನೇದು ಗೊಂದಲದಲ್ಲಿ ಸ್ಥಿರವಾಗಿ ನಿಲ್ಲೋಕೆ ದೇವರ ವಾಕ್ಯದಲ್ಲಿ ಸಿದ್ಧತೆ. ಈಗ 3ನೇ ಪಾಯಿಂಟ್ಗೆ ಹೋಗೋಣ. ನಿರಂತರವಾದ ಪಟ್ಟು ಹಿಡಿದು ಮಾಡುವ ಪ್ರಾರ್ಥನೆ. ಇದು ಲೂಕಾ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಹೌದು. ಇಲ್ಲಿ ಯೇಸು ತನ್ನ ಶಿಷ್ಯರ್ಗೆ ಒಂದು ಸಾಮತಿ ಅಂದ್ರೆ ದೃಷ್ಟಾಂತ ಕಥೆ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅನ್ನೋದನ್ನ ಲೂಕಾ 1ನೇ ವಚನದಲ್ಲೇ ಕ್ಲಿಯರ್ ಮಾಡ್ತಾನೆ. ಅವರು ಧೈರ್ಯ ಕಳ್ಕೊಳ್ದೆ ಯಾವಾಗ್ಲೂ ಪ್ರಾರ್ಥನೆ ಮಾಡ್ಬೇಕು ಅಂತ ಕಲ್ಸೋಕೆ. ಓಕೆ. ಕಥೆಯಲ್ಲಿರೋ ಪಾತ್ರಗಳು ಯಾರು? 2 ಮುಖ್ಯ ಪಾತ್ರಗಳು. ಒಬ್ಬ ನ್ಯಾಯಾಧೀಶ, ಅವನ ಬಗ್ಗೆ ಹೇರಿರೋದು ಅವನು ದೇವರಿಗೂ ಹೆದರಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡಲ್ಲ. ಅಂದ್ರೆ ಅವನು ಕಂಪ್ಲೀಟ್ಲಿ ಕರಪ್ಟ್, ಸೆಲ್ಫಿಶ್. ಅಯ್ಯೋ. ಇನ್ನೊಬ್ಳು ಒಬ್ಬ ವಿಧವೆ. ಆ ಕಾಲದಲ್ಲಿ ವಿಧವೆಯರು ಅಂದ್ರೆ ತುಂಬಾ ಅಸಹಾಯಕರು, ಅವ್ರಿಗೆ ಸಪೋರ್ಟ್ ಇರಲಿಲ್ಲ. ಹೌದು, ಸಾಮಾಜಿಕವಾಗಿ ಬಲಹೀನರು. ಹಾ. ಈ ವಿಧವೆಗೆ ಯಾರೋ ಅನ್ಯಾಯ ಮಾಡಿರ್ತಾರೆ. ಅವಳು ನ್ಯಾಯ ಕೇಳ್ಕೊಂಡು ಈ ನ್ಯಾಯಾಧೀಶನತ್ರ ಬರ್ತಾಳೆ. ಅವಳತ್ರ ಲಂಚ ಕೊಡೋಕೆ ದುಡ್ಡಿಲ್ಲ, ಅವಳಿಗೆ ಯಾರ ಸಪೋರ್ಟೂ ಇಲ್ಲ. ಪಾಪ. ಅವಳ ಹತ್ರ ಇದ್ದಿದ್ದು ಒಂದೇ ಒಂದು ಅಸ್ತ್ರ, ಅವಳ ಪಟ್ಟು ಹಿಡಿಯುವಿಕೆ. ಅವಳು ಪದೇ ಪದೇ ಬಂದು ನನಗೆ ನ್ಯಾಯ ಕೊಡು, ನನ್ನ ವಿರೋಧಿಗೆ ಶಿಕ್ಷೆ ಕೊಡು ಅಂತ ಕೇಳ್ತಾನೆ ಇರ್ತಾಳೆ. ಮೊದಲು ಅವನು
ಕೇರೆ ಮಾಡಲ್ಲ ಅಲ್ವಾ? ಇಲ್ಲವೇ ಇಲ್ಲ. ಆದ್ರೆ ಅವಳು ದಿನಾ ಬಂದು ಕಾಟ ಕೊಡೋದ್ರಿಂದ ಅವನು ಬೇಸತ್ ಹೋಗ್ತಾನೆ. ಕೊನೆಗೆ ತನಗೆ ತಾನೇ ಅನ್ಕೋತಾನೆ, ನಾನ್ ಯಾರಿಗೂ ಹೆದ್ರಲ್ಲ, ಯಾರನ್ನೂ ಕೇರ್ ಮಾಡಲ್ಲ ನಿಜ. ಆದ್ರೂ ಈ ವಿಧವೆ ನನ್ಗೆ ಸತಾಯಿಸ್ತಾ ಇದ್ದಾಳಲ್ಲ, ಕೊನೆಗ್ ಬಂದು ನನ್ಗೆ ಹೊಡಿತಾಳೋ ಏನೋ, ಇವಳಿ ನ್ಯಾಯ ತೀರ್ಸ್ಬಿಡ್ತೀನಿ ಅಂತ. ಅಂದ್ರೆ ಕರುಣೆಯಿಂದಲ್ಲ, ತನ್ನ ನೆಮ್ಮದಿ ಹಾಳಾಗುತ್ತೆ ಅಂತ ನ್ಯಾಯ ಕೊಡ್ತಾನೆ. ಎಕ್ಸಾಕ್ಟ್ಲಿ. ಈಗ ಯೇಸು ಈ ಕಥೆಯನ್ನ ಬಳಸಿ ಒಂದು ಅದ್ಭುತವಾದ ವಾದ ಮಾಡ್ತಾನೆ. ಎಫೋರ್ಟಿಯೋರಿ ಅಂತಾರಲ್ಲ, ಇನ್ನೂ ಹೆಚ್ಚಾಗಿ ಅನ್ನೋ ಲಾಜಿಕ್. ಯೇಸು ಕೇಳ್ತಾನೆ, ಈ ಕೆಟ್ಟ ನ್ಯಾಯಾಧೀಶ ಹೇಳಿದ್ದನ್ನ ಕೇಳಿದ್ರಲ್ಲ? ಹೀಗಿರುವಾಗ ದೇವರು ತಾನು ಆರಿಸಿಕೊಂಡಿರೋ ಜನರು ಹಗಲು ರಾತ್ರಿ ತನಗೆ ಮೊರೆ ಇಡ್ತಾ ಇದ್ರೆ ಅವರಿಗೆ ನ್ಯಾಯ ಕೊಡದೇ ಇರ್ತಾನಾ? ಅವ್ರಿಗೋಸ್ಕರ ತಡ ಮಾಡ್ತಾನಾ? ಇದು ಬಹಳ ಸ್ಟ್ರಾಂಗ್ ಪ್ರಶ್ನೆ. ಒಬ್ಬ ಕೆಟ್ಟ ನ್ಯಾಯಾಧೀಶನೇ ಪಟ್ಟು ಹಿಡಿದ್ರೆ ಕೇಳ್ತಾನೆ ಅಂದ್ಮೇಲೆ, ನಮ್ಮನ್ನ ಪ್ರೀತಿಸೋ ನೀತಿವಂತನಾದ ದೇವರು ನಾವು ಹಗಲು ರಾತ್ರಿ ಕೇಳಿದ್ರೆ ಖಂಡಿತ ಕೇಳ್ತಾನೆ ಅಂತ. ಖಂಡಿತವಾಗಿಯೂ ಕೇಳ್ತಾನೆ. ಯೇಸು ಗ್ಯಾರಂಟಿ ಕೊಡ್ತಾನೆ, ಆತನು ಅವರಿಗೆ ಬೇಗನೆ ನ್ಯಾಯ ದೊರಕಿಸ್ಕೊಡುವನು ಅಂತ. ಇಲ್ಲಿ ಬೇಗನೆ ಅಂದ್ರೆ ನಮ್ಮ ಟೈಮ್ ಪ್ರಕಾರ ನಾಳೆನೇ ಆಗ್ಬೇಕು ಅಂತಲ್ಲ, ಆದ್ರೆ ದೇವರ ಸಮಯದಲ್ಲಿ ಅದು ಖಚಿತವಾಗುತ್ತೆ. ದೇವರು ತಡ ಮಾಡಿದ ಹಾಗೆ ಕಂಡ್ರೂ ಆತ ನಮ್ಮನ್ನ ಮರೆತಿಲ್ಲ ಅಂತ ಅರ್ಥ. ಖಂಡಿತ ಆತ ಕೆಲ್ಸ ಮಾಡ್ತಾ ಇರ್ತಾನೆ. ಆದ್ರೆ ಈ ಭರವಸೆ ಕೊಟ್ಟ ಮೇಲೆ ಯೇಸು ಕೊನೆಗೆ ಒಂದು ಚುಚ್ಚುವ ಪ್ರಶ್ನೆ ಕೇಳ್ತಾನೆ. ಅದೇನು? ಆದರೂ ಮನುಷ್ಯಕುಮಾರನು ಯೇಸು ಬರುವಾಗ ಭೂಮಿಯ ಮೇಲೆ ಇಂಥ ನಂಬಿಕೆಯನ್ನ ಕಾಣ್ತಾನಾ ಅಂತ. ಇದು ನಿಜವಾದ ಚಾಲೆಂಜ್. ದೇವರು ಉತ್ತರ ಕೊಡ್ತಾನೆ ಅನ್ನೋದು ಒಂದು ವಿಷಯ, ಆದ್ರೆ ಆ ಉತ್ತರ ಬರೋವರೆಗೂ ಆ ವಿಧವೆ ತರಹ ಬಿಡದೆ ಕಾಯೋ ನಂಬಿಕೆ ನಮ್ಮಲ್ಲಿದ್ಯಾ ಅನ್ನೋದಿನ್ನೊಂದು. ಹೌದು, ಅದೇ ಈ ಕಥೆಯ ಕ್ಲೈಮ್ಯಾಕ್ಸ್. ದೇವರು ಉತ್ತರ ಕೊಡ್ತಾನೆ ಅನ್ನೋದು ಸತ್ಯ, ಆದ್ರೆ ಅದಕ್ಕಾಗಿ ಕಾಯೋ ಟೈಮ್ ಇದೆಯಲ್ಲ, ಆವಾಗ ನಮ್ಮ ನಂಬಿಕೆ ಗಟ್ಟಿಯಾಗಿರುತ್ತಾ? ನಾವು ನಿರಾಶರಾಗದೆ ಆ ವಿಧವೆ ತರಹ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಾ? ಇದೇ ಯೇಸು ಹುಡುಕೋ ನಂಬಿಕೆ. ಅದು ಒಮ್ಮೆ ಕೇಳಿ ಸುಮ್ನಾಗೋದಲ್ಲ, ರಿಸಲ್ಟ್ ಬರೋವರೆಗೂ ದೇವರ ಮೇಲೆ ಭರವಸೆ ಇಟ್ಟು ಕಂಟಿನ್ಯೂಸ್ ಆಗಿ ಕೇಳೋ ನಂಬಿಕೆ. ಹಾಗಾದ್ರೆ ಲೂಕನ ಈ ಭಾಗದ ಪಾಠ ಕ್ಲಿಯರ್ ಆಗಿದೆ. ಜೀವನದಲ್ಲಿ ಅನ್ಯಾಯ, ಕಷ್ಟ ಬಂದಾಗ ಅಥವಾ ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಸಿಗದಿದ್ದಾಗ ಧೈರ್ಯ ಕಳ್ಕೊಳ್ಬಾರ್ದು. ಹೌದು. ಆ ಕೆಟ್ಟ ನ್ಯಾಯಾಧೀಶನಿಗಿಂತ ನಮ್ಮ ದೇವರು ಎಷ್ಟೋ ಒಳ್ಳೆಯವನು, ಪ್ರೀತಿ ಇರೋನು ಅಂತ ನೆನ್ಪಿಟ್ಕೊಂಡು ಆತನ ಮೇಲೆ ಭರವಸೆ ಇಟ್ಟು ಆ ವಿಧವೆ ತರಹ ಪಟ್ಟು ಬಿಡದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು. ತುಂಬಾ ಚೆನ್ನಾಗಿ ಒಟ್ಟುಗೂಡಿಸಿದ್ರಿ. ಈ 3 ಭಾಗಗಳನ್ನ ವಿಮೋಚನಕಾಂಡ, 2 ತಿಮೋತಿ ಮತ್ತು ಲೂಕ ಒಟ್ಟಿಗೆ ನೋಡಿದಾಗ ನಂಬಿಕೆಯ ಜೀವನದ ಒಂದು ಕಂಪ್ಲೀಟ್ ಚಿತ್ರಣ ಸಿಗುತ್ತಲ್ವಾ? ಹೌದು. ಇವು 3 ಒಂದಕ್ಕೊಂದು ಲಿಂಕ್ ಆಗಿವೆ. ವಿಮೋಚನಕಾಂಡ ಹೇಳುತ್ತೆ, ಹೋರಾಟದಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಪ್ರಾರ್ಥನೆ ಮಾಡಿ ಅಂತ. ಆಮೇಲೆ 2 ತಿಮೋತಿ ಹೇಳುತ್ತೆ, ಆ ಹೋರಾಟಕ್ಕೆ ಬೇಕಾದ ಗಟ್ಟಿತನ, ತಿಳುವಳಿಕೆ ದೇವರ ವಾಕ್ಯದಿಂದ ಸಿಗುತ್ತೆ ಅಂತ. ಕರೆಕ್ಟ್. ಮತ್ತೆ ಲೂಕ ಹೇಳುತ್ತೆ, ಉತ್ತರ ತಕ್ಷಣ ಸಿಗ್ದಿದ್ರು ಬಿಡದೆ ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಮುಂದುವರಿಯಿರಿ ಅಂತ. ನಿಜ ಹೇಳ್ಬೇಕಂದ್ರೆ ಇವು ಬರೀ ಹಳೇ ಕತೆಗಳಲ್ಲ, ಇವು ನಮ್ಮ ರಿಯಲ್ ಲೈಫ್ ಚಾಲೆಂಜ್ಗಳನ್ನ, ಸುಸ್ತು, ಗೊಂದಲ, ಡಿಲೇ, ಅನ್ಯಾಯ ಇವನ್ನೆಲ್ಲ ಎದುರಿಸೋಕೆ ದೇವರು ಕೊಟ್ಟಿರೋ ಪ್ರಾಕ್ಟಿಕಲ್ ಟೂಲ್ಸ್. ಅಂದ್ರೆ ಸಮುದಾಯದ ಶಕ್ತಿ, ದೇವರ ವಾಕ್ಯದ ಗೈಡೆನ್ಸ್ ಮತ್ತೆ ಪ್ರಾರ್ಥನೆಯ ಮೂಲಕ ದೇವರ ಜೊತೆಗಿನ ಕನೆಕ್ಷನ್. ಹೌದು, ನಿಜಕ್ಕೂ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಕಷ್ಟಕಾಲದಲ್ಲಿ ದೇವರ ಮೇಲೆ ಹೇಗೆ ಡಿಪೆಂಡ್ ಆಗಬೇಕು, ಆತನ ವಾಕ್ಯದಿಂದ ಹೇಗೆ ಸ್ಟ್ರೆಂತ್ ಪಡ್ಕೋಬೇಕು ಮತ್ತೆ ಪ್ರಾರ್ಥನೆಯಲ್ಲಿ ಹೇಗೆ ಸ್ಥಿರವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಒಳನೋಟಗಳು ಸಿಕ್ಕಿವೆ ಅಂತ ಅನ್ಸುತ್ತೆ. ಹೌದು. ಈ 3 ಪಿಲ್ಲರ್ಸ್, ಹೋರಾಟದಲ್ಲಿ ಜೊತೆಗಾರಿಕೆ, ವಾಕ್ಯದಲ್ಲಿ ಬೇರೂರುವುದು ಮತ್ತು ಛಲ ಬಿಡದ ಪ್ರಾರ್ಥನೆ, ಇವು ನಮ್ಮ ನಂಬಿಕೆಯನ್ನ ಬಲಪಡಿಸ್ತವೆ. ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಡೋಣ. ಲೂಕಾ ಸುವಾರ್ತೆಯಲ್ಲಿ ಯೇಸು ಮೆಚ್ಚಿಕೊಂಡ ಆ ವಿಧವೆಯ ಛಲದ ವಿಶ್ವಾಸ, ಆ ಪಟ್ಟು ಬಿಡದ ನಂಬಿಕೆ, ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಬೆಳೆಸ್ಕೊಡೋದು? ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಲೇಟ್ ಆಗ್ತಾ ಇದೆ ಅಂದಾಗ, ಅಥವಾ ಪರಿಸ್ಥಿತಿ ವರ್ಷಗಳಿಂದ ಬದಲಾಗ್ತಿಲ್ಲ ಅಂತ ಅನಿಸ್ದಾಗ, ನಿರಾಶೆ ಬಂದು ಆವರಿಸೋಕ್ ನೋಡಿದಾಗ, ಆ ವಿಧವೆ ತರಹ ದೇವರ ಮೇಲೆ ನಿರೀಕ್ಷೆ ಇಟ್ಟು ಬಿಡದೇ ಪ್ರಾರ್ಥಿಸೋ ನಂಬಿಕೆಯನ್ನ ನಮ್ಮ ಪ್ರತಿದಿನದ ಜೀವನದಲ್ಲಿ ಉಳಿಸ್ಕೊಳ್ಳೋಕೆ ನಾವೇನ್ ಮಾಡಬಹುದು? ಪ್ರಾಕ್ಟಿಕಲ್ ಆಗಿ. ಬಹುಶಃ ಉತ್ತರ ನಾವು ಚರ್ಚಿಸಿದ ಬೇರೆ 2 ಅಂಶಗಳಲ್ಲೇ ಇರ್ಬೋದಾ? ಹೇಗೆ? ಅಂದ್ರೆ ಸಮುದಾಯದ ಬೆಂಬಲ ತಗೊಳ್ಳೋದು, ಆರೋನ ಮತ್ತು ಹೂರರ ಹಾಗೆ. ಆಮೇಲೆ ದೇವರ ವಾಕ್ಯದಲ್ಲಿರೋ ವಾಗ್ದಾನಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು. ಹೌದು. ಇವು ಆ ಛಲದ ವಿಶ್ವಾಸವನ್ನ ಪೋಷಿಸೋಕೆ ಸಹಾಯ ಮಾಡ್ಬೋದು ಅಲ್ವಾ? ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಈ ಯೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಮುಗಿಸೋಣ.
ಈ ಮಾತುಕತೆ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ನಂಬ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಲ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.